ಜಯಶ್ರೀ ಹಕ್ಕಂಡಿ ಅಳವಂಡಿಯವರ ಕೃತಿಗಳ ಲೋಕಾರ್ಪಣೆ. ಗಂಗಾವತಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ, ಕೊಪ್ಪಳ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ, ಗಂಗಾವತಿ ಭರತದಿತ್ತಿ ಪ್ರಕಾಶನ ಗಂಗಾವತಿ ಇವರಿಂದ ರವಿವಾರದಂದು ಭಾರತೀಯ ವೈದ್ಯಕೀಯ ಭವನದಲ್ಲಿ ಶ್ರೀಮತಿ ಜಯಶ್ರೀ ಶರಣಪ್ಪ ಹಕ್ಕಂಡಿ ಅಳವಂಡಿಯವರ ಕೃತಿಗಳ ಲೋಕಾರ್ಪಣೆ ಬೆಳಗ್ಗೆ 10 ಗಂಟೆಗೆ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಹಾಗೂ ವೇದಿಕೆಯಲ್ಲಿನ ಗಣ್ಯರು ಉದ್ಘಾಟಿಸಿದರು. ಬಳಿಕ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮಾತನಾಡಿ, ಭತ್ತದ ಕಣಜ ಈಗ ಸಾಹಿತ್ಯದ ಕಣಜವಾಗಿದೆ. ಹೆಚ್ಚು ಸಮಾರಂಭಗಳನ್ನು ಕನ್ನಡ ಸಾಹಿತ್ಯ ಭವ್ಯದಲ್ಲಿ ಆಯೋಜಿಸುವಂತಾಗಬೇಕು. ಇದಕ್ಕೆ ಅಗತ್ಯ ಇರುವ ಸೌಲಭ್ಯಗಳನ್ನು ಭವನಕ್ಕೆ ಕಲ್ಪಿಸಬೇಕೆಂದು ತಿಳಿಸಿದರು. ಕೃತಿಗಳ ಲೋಕಾರ್ಪಣೆಯನ್ನು ಹಾಸ್ಯ ಸಾಹಿತಿ ಬಿ ಪ್ರಾಣೇಶ್ ನೆರವೇರಿಸಿ ಮಾತನಾಡಿ, ಶ್ರೀಮತಿ ಜಯಶ್ರೀ ಅವರ ಕೃತಿಗಳು ಅತ್ಯಂತ ಅರ್ಥಪೂರ್ಣವಾಗಿದೆ. ಹೆಚ್ಚು ಓದುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಬೇಕು. ಅರ್ಥಪೂರ್ಣವಾದ ಸಾಹಿತ್ಯ ಮುಂದಿನ ತಲೆಮಾರಿಗೆ ಇತಿಹಾಸವಾಗುತ್ತದೆ ಎಂದು ಹೇಳಿದರು. ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ್ ವಹಿಸಿದ್ದರು. ಶಿವಲಿಂಗಪ್ಪ ಹಾಂದ್ರಾಳ್ ಮುಖ್ಯ ಅತಿಥಿಗಳಾಗಿ ಅಜ್ಮೀರ್ ನಂದಪುರ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ, ಡಾಕ್ಟರ್ ಮುಮ್ತಾಜ್ ಬೇಗ್, ಚನ್ನಬಸಯ್ಯ ಸ್ವಾಮಿ, ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರುದ್ರಪ್ಪ, ಡಾಕ್ಟರ್ ಮಲ್ಲನಗೌಡ ದೇವೇಂದ್ರ ಸೇರಿದಂತೆ ಲೇಖಕಿ ಜಯಶ್ರೀ ಶರಣಪ್ಪ ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು, ಶಿಕ್ಷಕರು, ಸಾಹಿತ್ಯಾಭಿಮಾನಿಗಳು ಪಾಲ್ಗೊಂಡಿದ್ದರು. ಅತ್ಯಂತ ಅರ್ಥಪೂರ್ಣವಾಗಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಜರುಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಬರುವಂತಹ ನಮ್ಮೆಲ್ಲರಿಗೆ ನಮಿಸಿ ಈ ದಿನ ಮಿಣುಕು ದೀಪಗಳು ಈ ಚುಟುಕುಗಳ ಸಂಕಲನದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಾನು ನಮ್ಮ ಮುಂದೆ ಬಂದಿದ್ದೇನೆ. ಪುಸ್ತಕವನ್ನು ಲೋಕಾರ್ಪಣೆ ಮಾಡಿರುವಂತಹ ಗಂಗಾವತಿ ಪ್ರಾಣೇಶ್ ಅವರು ತುಂಬ ಮಾತುಗಳನ್ನು ಕುರಿತು ಮಾತನಾಡಿದ್ದಾರೆ, ಕವಿತೆಗಳನ್ನು ಕೂಡ ಓದಿದ್ದಾರೆ. ಸೊ ಹಾಗಾಗಿ ನಮ್ಮ ಕೆಲಸ ಅರ್ಥಕ್ಕಿಂತ ಕಡಿಮೆ ಮಾಡಿರೋದ್ರಿಂದ ಒಂದಷ್ಟು ಸಾಹಿತ್ಯಿಕ ಸಂಗತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಆತ್ಮೀಯರೇ, ಕೊಪ್ಪಳ ಜಿಲ್ಲೆ ನಾಡಿನಲ್ಲಿ ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ದೊಡ್ಡ ಒಂದು ತನ್ನ ನೆಲದ ಅಸ್ಮಿತೆಯನ್ನು ಸದಾ ಕಾಪಿಟ್ಟುಕೊಂಡಂಥ ಒಂದು ಪ್ರದೇಶ. ಬಹುಶಃ ಈ ಕಲ್ಯಾಣ ಕರ್ನಾಟಕ ಭಾಗದ ಈ ನೆಲ ಏನಿದೆ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ಮಾದರಿಯಾಗಿ ತೋರಿಸಿದಂಥ ಈ ನೆಲ ಇದು. ಮತ್ತು ಇಲ್ಲಿನ ಅನುಭವಗಳು ಮತ್ತು ಇಲ್ಲಿನ ನೆಲದೊಳಗಡೆ ಹುಟ್ಟಿದಂಥ ಕಥನಗಳೇನಿದೆಯಲ್ಲ, ಬಹುಶಃ ನಾವು ಜಗತ್ತಿನ ಯಾವ ಮೂಲೆಯಲ್ಲೂ ಕೂಡ ನಾವು ನನ್ನ ಬಳ್ಳಾರಿ ನೆಲವನ್ನು ಒಳಗೊಂಡಂತೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶದ ಈ ನೆಲದೊಳಗಡೆ ಏನು ನಮ್ಮ ಬಹಳ ಜೀವಂತವಾದಂತಹ ಒಂದು ಘಟ್ಟದ ಅನುಭವ ಏನಿದೆ, ಇದು ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಕ್ರಿಯೇಟಿವ್ ಮನಸ್ಥಿತಿಯನ್ನ ಒಳಗಡೆ ಇಳಿಸಿಕೊಂಡಂತಹ ಮತ್ತು ಇಳಿಸಿಕೊಳ್ಳುವ ಹಾಗೆ ಮಾಡಿದಂಥ ಒಂದು ನೆಲ ಇದು. ಇಲ್ಲಿ ವೇದಿಕೆ ಮೇಲಿರುವ ಮತ್ತು ಮುಂಭಾಗದಲ್ಲಿರುವಂಥ ಕೆಲವೇ ಜನ ಲೇಖಕರು ಇರ್ಬೋದು, ಆದರೆ ಇಲ್ಲಿ ಕೇಳಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಲ್ಲಿ ಇರುವಂಥ ಅನುಭವಗಳನ್ನು ದಾಖಲಿಸಿದರೆ ಬಹುಶಃ ಎಲ್ಲರೂ ಕೂಡ ಲೇಖಕರಾಗಬಹುದಾದಂತಹ ಸತ್ವ ಈ ಪ್ರದೇಶಕ್ಕಿದೆ ಮತ್ತು ನಮಗಿದೆ. ಸೊ ಇದು ಈ ಪ್ರದೇಶಕ್ಕಿರುವಂಥ ಬಹಳ ದೊಡ್ಡ ತಾಕತ್ತು. ಈ ರಾಜಧಾನಿ ಕೇಂದ್ರಿತ ಮನಸ್ಥಿತಿ ಏನಿದೆಯಲ್ಲ, ಸೊ ಯಾವತ್ತೂ ಕೂಡ ಈ ಪ್ರದೇಶಗಳನ್ನ ಒಂದು ಅವಜ್ಞೆಯ ದೃಷ್ಟಿಯಲ್ಲಿ ನೋಡುವಂಥದ್ದೇನಿದೆ ಮತ್ತು ಈ ಸುಸಂಸ್ಕೃತ ಈ ಮಡಿವಂತಿಕೆಯ ಈ ಲೋಕದೊಳಗಡೆ ಬೆಳೆದಿರುವಂತಹ ಮನಸ್ಥಿತಿಗಳು ಬಹುಶಃ ಈ ಭಾಗದ ಗಟ್ಟಿತನ ಅವರಿಗೆ ಕಾಣಲಿಕ್ಕಿಲ್ಲ. ಆದರೆ ವಿಶೇಷವಾಗಿ ನಾನು ಈ ಚುಟುಕಿನ ಬಗ್ಗೆ ಮಾತಾಡೋದ್ರಿಂದ ಬಹುಶಃ ನಾನು ಗಮನಿಸಿದ ಹಾಗೆ ಕಳೆದ 25 ವರ್ಷಗಳಿಂದ ಇಲ್ಲಿ ಚುಟುಕು ಇಡೀ ರಾಜ್ಯಕ್ಕೆ ಅತ್ಯಂತ ಮಾದರಿಯಾಗಿ ಬೆಳೆದಿರುವಂತಹ ಒಂದು ಪ್ರದೇಶ ಇದು.
25 ವರ್ಷಗಳ ಹಿಂದೆ ನಾನೇ ಒಂದು ಚುಟುಕಿನ ಕಾರ್ಯಕ್ರಮಕ್ಕೆ ಇಲ್ಲಿ ರಾಜ್ಯ ಮಟ್ಟದ ಚುಟುಕು ಕವಿತೆಗಳ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೆ ನನ್ನ ಗೆಳೆಯರ ಜೊತೆಗೆ. ಹಾಗಾಗಿ ಇಲ್ಲಿ ಒಂದು ಸಣ್ಣ ಚುಟುಕಿನಿಂದ ಹಿಡಿದು ಒಂದು ಬೃಹತ್ತಾದಂಥ ನೀಳು ಕವಿತೆ ಮತ್ತು ಕಾದಂಬರಿ ಎಲ್ಲ ಬಗೆಯ ಒಂದು ಸಾಹಿತ್ಯದ ಪ್ರಕಾರಗಳನ್ನು ನಾಡಿಗೆ ತೆಗೆದುಕೊಟ್ಟಂತಹ ಒಂದು ನೆಲ ಈ ಕೊಪ್ಪಳ ಪ್ರದೇಶ. ವಿಶೇಷವಾಗಿ ಈ ಗಂಗಾವತಿ ನೆಲ ಏನು ಈ ನಮ್ಮ ತುಂಗಭದ್ರಾ ದಂಡೆಯ ಅಂದರೆ ಯಾವತ್ತೂ ಒಂದು ನದಿ ಪಾತ್ರದ ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು ಅಂದರೆ ಆ ಮಣ್ಣಿನೊಳಗಡೆ ಉಳಿಸಿದಂಥ ನಾವು ಕೂಡ ಅತ್ಯಂತ ಫಲವತ್ತಾದಂಥ ಮಂದಿನಿ. ಹಾಗಾಗಿ ಇಲ್ಲಿ ಬರೆಯುವಂತಹ ಸಾಹಿತ್ಯ ಕೂಡ ಉತ್ಕೃಷ್ಟವಾದಂಥದ್ದು. ವಿಶೇಷವಾಗಿ ನೋಡಿ, ನಮಗೆ ಈ ನದಿ ಪಾತ್ರದ ಈ ಪ್ರದೇಶಗಳೇನಿದೆ, ಗಂಗಾವತಿ ಮತ್ತು ಕಾಟಗಿ, ಸಿನ್ನೂರು, ಈ ನಮ್ಮ ಸಿರುಪ ಈ ಭಾಗದ ಪ್ರದೇಶಗಳೊಳಗಡೆ ಒಂದೊಂದು ತಾಲೂಕಿನಲ್ಲಿ 100ಕ್ಕೂ ಹೆಚ್ಚು ಕವಿಗಳಿದ್ದಾರೆ. ಒಂದು ಕವಿಗೋಷ್ಠಿ ಮಾಡಿದ್ರೆ ಒಂದು 100 ಜನ ದಾಟಿ ಹೋಗುವಷ್ಟು ಸಾಹಿತ್ಯ ಇಲ್ಲಿ ಸಮೃದ್ಧವಾಗಿದೆ. ಈ ನೆಲದೊಳಗಡೆ ಮತ್ತೊಂದು ಸಾಹಿತ್ಯ ಕ್ಷೇತ್ರಕ್ಕೆ ಈ ದಿನ 2 ಕೃತಿಗಳ ಮೂಲಕ ಕಾರ್ಯನಿರ್ವಹಿಸುವುದು ಬಹಳ ಖುಷಿಯ ವಿಷಯ. ಇವರ ಚುಟುಕುಗಳನ್ನು ನಾನು ಗಮನಿಸಿದ ಹಾಗೆ ನನಗೆ ಅನಿಸಿದ್ದೆ ಅಂತಂದರೆ, ಇವರು ಕೆಲವು ಪದಗಳಲ್ಲಿ ಅತ್ಯಂತ ಒಂದು ಬೃಹತ್ತಾದಂತಹ ಒಂದು ಸತ್ವವನ್ನು ಹಿಡಿಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಅಕ್ಷರಗಳು ಕಡಿಮೆ ಇರ್ಬೋದು, ಆದರೆ ಆ ಸಣ್ಣ ಕೆಲವು ಅಕ್ಷರಗಳ ಮೂಲಕ ಬಹಳ ಗಹನವಾದಂತಹ ಸಂಗತಿಗಳನ್ನು ಹಿಡಿಲಿಕ್ಕೆ ತುಂಬ ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಈ ಇಲ್ಲಿರುವ ಕವಿತೆಗಳನ್ನು ಒಂದು ಪೊಯಿಟಿಕ್ ಸೆನ್ಸಿಬಿಲಿಟಿಯಿಂದ ನೋಡ್ಲಿಕ್ಕಾಗೋದಿಲ್ಲ. ಯಾರಾದ್ರೂ ಬಹಳ ದೊಡ್ಡ ವಿಮರ್ಶಕರು ಇದನ್ನು ನೋಡಿದ್ರೆ ಏನ್ರಿ ಇದು ತುಂಬ ಏನು ಪೊಯಿಟಿಕ್ ಆಗಿಲ್ಲ, ಇದು ಹಾಗೆ ಹೀಗೆ ಅಂತ. ಅಂದರೆ ನಾವು ಒಂದು ಕೃತಿಯನ್ನ ಕಾವ್ಯದ ಉತ್ಕೃಷ್ಟತೆಯ ದೃಷ್ಟಿಯಿಂದ ನೋಡಬಹುದಾದರೆ ಮತ್ತೊಂದನ್ನು ವಸ್ತುವಿನ ಸತ್ವದ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಇದು ಬಹಳ ಮುಖ್ಯ. ಹಾಗಾಗಿ ಒಂದು ಕಂಟೆಂಟ್ ಏನು ಕಾನ್ಶಿಯಸ್ನೆಸ್ ಏನಿದೆ ಜಯಶ್ರೀ ಅಕ್ಕಂಡಿಯವರಿಗೆ ತುಂಬ ಇದೆ. ಅಂದರೆ ಒಂದು ಬಹಳ ದೀರ್ಘವಾದಂಥ ಕಾವ್ಯದಲ್ಲಿ ಹೇಳಬಹುದಾದಂಥ ಒಂದು ಸಾಮಾಜಿಕ ಕಳಕಳಿಯ ಮಾತುಗಳನ್ನು ಕೆಲವು ಏನು ನುಡಿಗಳಲ್ಲಿ ಅವು ಹೇಳ್ತಾ ಬಂದಿದ್ದಾರೆ. ಅಂದರೆ ಜೀವನದಲ್ಲಿ ಊಟ ತಿರುಗಿಸಿ ನೋಡಿದಾಗ ನಕ್ಕಿದ್ದು ತುಸು, ಅತ್ತಿದ್ದು ಬಹಳ ಕಡಿಮೆ ಅಂತ ಅನಿಸ್ಬೋದು. ಅಂದರೆ ಒಬ್ಬ ಸೃಜನಶೀಲ ಲೇಖಕ ತನ್ನೊಳಗಿನ ಎಲ್ಲ ನೋವುಗಳನ್ನು ಅರಗಿಸಿಕೊಂಡು ಸಮಾಜಕ್ಕೆ ನಗುವನ್ನು ಮತ್ತು ಸಂತಸವನ್ನು ನೀಡಬೇಕಾದಾಗ ಆ ಭಾವನೆಗಳ ಭಾರ ಏನಿದೆಯಲ್ಲ ಅದು ಕಾಣೋದಿಲ್ಲ. ಆದರೆ ಲೋಕಕ್ಕೆ ಮಾತ್ರ ಅವರ ಏನು ನಗುವ ಅಕ್ಷರಗಳೇ ಕಾಣ್ತವೆ. ಹಾಗಾಗಿ ಇಷ್ಟು ಏನು ಸತ್ವದ ಕೃತಿಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇದನ್ನು ಮಿಣುಕು ಅನ್ನೋದನ್ನು ನಾವು ಹುಳಕ್ಕೆ ಬಯಸ್ತೀವಿ, ಮಿಣುಕು ಹುಳ ಅಂತ. ಮಿಣುಕು ದೀಪ ಅಂತಂದರೆ, ಯಾವತ್ತು ದೀಪ ಅಂತಂದರೆ ನಾವು ಸುತ್ತಲಿಂದ ನಮಗೆ ಬೆಳಕನ್ನು ಕೊಡ್ತಕ್ಕಂಥದ್ದು. ಆ ಬೆಳಕನ್ನು ಕೊಡುವ ಒಂದು ಕೆಲಸವನ್ನು ಇವರು ಮಾಡಿದ್ದಾರೆ. ಇವರ ಕೆಲವು ಕವಿತೆಗಳು ನಮ್ಮ ಈ ಭಾಗದಲ್ಲಿ ಎಟಗಿ ಎರಡವರ ಶಾಯರಿ ಬಹಳ ಪ್ರಸಿದ್ಧವಾದಂಥದ್ದು. ಒಂದಷ್ಟು ತುಂಬ ಶಾರ್ಪ್ ಆಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಯಾವುದನ್ನ ನಂಗೆ ಹೇಳಬೇಕಾಗಿದೆ ಮತ್ತು ಎಷ್ಟನ್ನು ಹೇಳಬೇಕಾಗಿದೆ, ತಪ್ಪನ್ನು ಹೇಳದ ಹಾಗೆ ಮತ್ತು ನಾವು ಸತ್ಯವನ್ನು ಅತ್ಯಂತ ಮಾರ್ಮಿಕವಾಗಿ ಹೇಳುವ ಬಗೆಯನ್ನು ರೂಢಿಸಿಕೊಳ್ಬೇಕಾದಂಥದ್ದು ತುಂಬ ಅಗತ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೊಂದು ನನಗೆ ಬಹಳ ಖುಷಿ ಅಂತಂದರೆ, ಜಯಶ್ರೀ ಅಕ್ಕಂಡಿಯವರು ಶಿಕ್ಷಕರಾಗಿರುವಂಥದ್ದು. ನಾನು ಮೇಷ್ಟ್ರಾಗಿ 18 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಕನ್ನಡ ಸಾಹಿತ್ಯಕ್ಕೆ ಶಿಕ್ಷಕರ ಕೊಡುಗೆ ಬಹಳ ದೊಡ್ಡದು. ನಾವು ಆರಂಭದಿಂದ ನಾವು ಇಲ್ಲಿವರೆಗೆ ನವೋದಯ ಕಾಲಘಟ್ಟದಿಂದ ಇಲ್ಲಿವರೆಗೆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಲ್ಲಿ ಹೆಚ್ಚು ಜನ ಶಿಕ್ಷಕರು, ಅಂದರೆ ಶಿಕ್ಷಕ ವೃತ್ತಿಯಲ್ಲಿ ಇದ್ದಂಥವರೇ. ಪ್ರಾಥಮಿಕ ಶಾಲೆಯಿಂದ ಏನು ವಿಶ್ವವಿದ್ಯಾಲಯದವರೆಗೆ ಇರುವಂಥ ಎಲ್ಲ ಏನು ಶಿಕ್ಷಕರುಗಳಿಗೆ ಏನಿದೆಯಲ್ಲ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಬೇರೆ ಕ್ಷೇತ್ರದವರು ಕೂಡ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಗೊತ್ತಾಗಲಿಲ್ಲ. ಆದರೆ ಈ ವೃತ್ತಿಯಲ್ಲಿ ಇದ್ದಂಥವ್ರಿಗೆ ಇರುವಂತಹ ಒಂದು ಬಹಳ ದೊಡ್ಡ ಏನು ಕುರಿತ ಏನಿಲ್ಲ. ಯಾಕೆಂದರೆ
ಸದಾ ಓದು ಮತ್ತು ಓದಿಸುವ ಚಟುವಟಿಕೆಯಲ್ಲಿ ಮಗ್ನರಾಗಿರುವಂಥ ನಾವುಗಳು ಅದನ್ನು ಬಹಳ ಏನು ಲೆವೆಲಿಯಾಗಿ ಇಟ್ಕೊಂಡಿರ್ತೀವಿ. ಅದು ಬಹುಶಃ ನಮ್ಮನ್ನು ಸಾಹಿತ್ಯಕ್ಕೆ ತೆರೆದುಕೊಳ್ಳಲಿಕ್ಕೆ ಮತ್ತು ನಮ್ಮನ್ನು ಅದನ್ನು ಅಭಿವೃದ್ಧಿಸಲಿಕ್ಕೆ ಕಾರಣ ಆಗುತ್ತೆ ಅಂತೇಳಿ. ಮತ್ತು ಇನ್ನೊಂದು 2025ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ನಾನು ಅದೊಂದು ಮಕ್ಕಳ ಸಾಹಿತ್ಯ ಕೃತಿಗೆ ಬಂದಿರೋದ್ರಿಂದ ಅನೇಕ ಈ ಗೆಳೆಯರು ಮಕ್ಕಳ ಸಾಹಿತ್ಯಗಳು ಮತ್ತು ಮಕ್ಕಳ ಸಾಹಿತ್ಯಕ್ಕೆ ಉಳಿತಾಯ ಇರತಕ್ಕಂಥದ್ದು ಇರೋದ್ರಿಂದ ಒಂದು ಎರಡು ಮಾತುಗಳನ್ನು ನನಗೆ ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇದ್ದೀನಿ. ನಮಗೆ ಮಕ್ಕಳ ಸಾಹಿತ್ಯ ಅಂದಾಗ ಮೊದಲುತ್ತ ನಮಗೆ ಕಲ್ಪನೆ ಇದೆ. ಮಕ್ಕಳ ಸಾಹಿತ್ಯ ಇದರ ಡೆಫಿನೇಷನ್ ಬಹಳ ಜನ ಈ ಪ್ರಜಾಪ್ರಭುತ್ವ ಡೆಫಿನೇಷನ್ ಕೊಟ್ಟಂಗೆ ಕೊಡ್ತಾರೆ. ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಇರುವಂಥ ಸಾಹಿತ್ಯ ಅಂತ. ಅದನ್ನು ನಾನು ಬಹಳ ವರ್ಷಗಳಿಂದ ನಾನು ಅದನ್ನು ಇದು ಮಾಡ್ತಾ ಇದ್ದೀನಿ. ನಾನು ಲೇಖಕನಾಗಿ ನಾನು ಬರೀತಾ ಇರುವಂಥದ್ದು ಯಾರಿಗೋಸ್ಕರ? ನಾನು ಮಕ್ಕಳ ಸಾಹಿತ್ಯವನ್ನು 18 ವರ್ಷಗಳಿಂದ ಬೇರೆಯನ್ನು ಮಕ್ಕಳ ಸಾಹಿತ್ಯ ಬೇರೆಯನ್ನು ಬರೀತಾ ಇಲ್ಲ. ಈಗ ನಾನು ಬರೀತಾ ಇರೋದು ಯಾರಿಗೆ? ನನ್ನ ಮುಂದಿರುವ ಮಕ್ಕಳಿಗೆ. ಹಾಗೆ ಯಾವುದೇ ಒಂದು ಸಾಹಿತ್ಯ ಯಾರನ್ನು ಉದ್ದೇಶವಾಗಿ ಇಟ್ಕೊಂಡು ಬರೆದಾಗ ಅದು ತುಂಬ ಕೃತಕ ಅನಿಸುತ್ತೆ. ಪ್ರತಿಯೊಬ್ಬ ಲೇಖಕ ಅಂದರೆ ಒಬ್ಬ ಕಲಾವಿದ ಯಾವುದೇ ಈ ಒಂದು ಕಲೆಯ ಆರ್ಟ್ ಫಾರ್ಮ್ ಏನಿದೆಯಲ್ಲ, ಸಾಹಿತ್ಯ, ಸಂಗೀತ, ಚಿತ್ರ, ಯಾವುದೇ ಒಂದು ಆರ್ಟ್ ಫಾರ್ಮು ನಮ್ಮೊಳಗಿನ ಒಂದು ಹೇಳಕೊಳ್ಳಲಾಗದ ತೀರದ ಅಭಿವ್ಯಕ್ತಿ ಅದು ಕಲೆಯಾಗಿ ಹೊರಬರುತ್ತೆ. ಹಾಡು ಮತ್ತು ಕೃತಿಯೋ ಯಾವುದೇ ಆಗಲಿ. ಹಾಗಾಗಿ ನಾನು ಬರೀತಾ ಇರುವಂಥದ್ದು ನಮ್ಮೊಳಗಿನ ನನ್ನ ಚೈಲ್ಡ್ಹುಡ್ ಏನಿದೆ, ನನ್ನ ಬಾಲ್ಯ ಏನಿದೆ, ಅದು ನನಗೆ ಇವತ್ತು ಕೂಡ ಅದರೊಳಗಿಂದ ನಾನು ಆಚೆ ಬರಲಿಕ್ಕೆ ಆಗ್ತಾ ಇಲ್ಲ. ಅದು ಬಿಡದೆ ಕಾಡಿದಂತಹ ನನ್ನ ಬಾಲ್ಯತನ ಏನಿದೆಯಲ್ಲ ಅದು ಮತ್ತೆ ಇವತ್ತಿನ ಬಾಲ್ಯಕಾಲದ ಕುರಿತು ನಾನು ಕಂಟೆಂಪರರಿ ಮಾಡಿ ನಾನು ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದೀನಿ. ಅಂದರೆ ಚಿಲ್ಡ್ರನ್ ಲಿಟ್ರೇಚರ್ ಕನೆಕ್ಟ್ ಟು ದ ಚೈಲ್ಡ್ಹುಡ್, ನಾಟ್ ಚಿಲ್ಡ್ರನ್. ಅದು ಹೇಳುತ್ತಂದ್ರೆ ಮಕ್ಕಳ ಸಾಹಿತ್ಯ ಅದು ಮಕ್ಕಳಿಗೆ ಅಷ್ಟೇ ಸಂಬಂಧಿಸಿದ್ದಲ್ಲ. ಯಾರಲ್ಲಿ ಮಕ್ಕಳತ್ವ ಇರುತ್ತೋ ಅವರಿಗೆ ಸಂಬಂಧಿಸಿದ್ದು ಮಕ್ಕಳ ಸಾಹಿತ್ಯ. ಈ ಮಕ್ಕಳ ಸಾಹಿತ್ಯ ಈ ಪದದೊಳಗಡೆ ಈ ಮಕ್ಕಳು ಅನ್ನೋದು ಈ ಪದ ಯಾರಿಗಾಗಿರೋದ್ರಿಂದ ನಮ್ಮನ್ನ ಮಿಸ್ಲೀಡ್ ಮಾಡುತ್ತೆ. ನಮ್ಮಲ್ಲಿ ಇಂಗ್ಲೀಷಲ್ಲಿ ಈಗಾಗಲೇ ಬಹಳ ದೊಡ್ಡ ಚರ್ಚೆಗಳಾಗಿದೆ, ಕೆಲಸಗಳಾಗಿದೆ. ಚೈಲ್ಡ್ ಲಿಟ್ರೇಚರ್ ಬೇರೆ, ಚಿಲ್ಡ್ರನ್ ಲಿಟ್ರೇಚರ್ ಬೇರೆ. ಹಾಗಾಗಿ ಇದನ್ನು ನಾವು ಒಂದಿಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇದು ಒಬ್ಬ ಲೇಖಕನಾದಂಥವನಿಗೆ ನಾನು ಏನನ್ನ ಹೇಳಬೇಕಾಗಿದ್ದೆಲ್ಲವೂ ಕೂಡ ನನಗಾಗಿ ನನ್ನೊಳಗಿನ ನನ್ನ ಬಾಲ್ಯತನವನ್ನು ಪುನರ್ ನಿರ್ಮಿಸಿಕೊಳ್ಳುವ ಸಲುವಾಗಿ ಆ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸಾಹಿತ್ಯವನ್ನು ನಾನು ಬರೆದೇ ಇದ್ದೀನಿ. ನನ್ನೆಲ್ಲವೂ ಕೂಡ ಸಾಹಿತ್ಯ ಅದೇ ಹಿನ್ನೆಲೆಯಲ್ಲಿ ನಾನು ತಿಳ್ಕೊಂಡಿದ್ದು ಮತ್ತು ತೆಗೆದುಕೊಂಡಿದ್ದು. ಇದು ಬಹಳ ಮುಖ್ಯ. ಇಷ್ಟು ನಮಗೆ ಮಕ್ಕಳ ಸಾಹಿತ್ಯದ ಕುರಿತಾಗಿ ಅನಿಸ್ಕೊಳ್ಬೇಕಾಗಿರೋದು. ಮತ್ತು ಇನ್ನೊಂದು, ಸಾಹಿತ್ಯ ಯಾವತ್ತೂ ಕೂಡ ನಮ್ಮ ಪರಂಪರೆ ಏನಿದೆ, ಜನಪದ, ಪುರಾಣ, ಪಂಚತಂತ್ರ, ಇತಿಹಾಸ ಇವೆಲ್ಲವುಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಭಾರತದಲ್ಲಿ ದೊಡ್ಡ ಮಕ್ಕಳ ಸಾಹಿತ್ಯ ಪರಂಪರೆ ಹುಟ್ಟಿತು. ಅಂದರೆ ಇವತ್ತು ಕೂಡ ನಾನು ಇವತ್ತು ಬೆಳಗ್ಗೆ ಒಂದು ಮೊಸಳೆ ಮತ್ತು ಮಗದ ಕತೆ ಯಾರೋ ಬಂದಿರ್ಬೋದು. ಏನು ಮಂಗ ಇದ್ರ ಮೇಲೆ ಹಣ್ಣು ಮೊಸಳೆ ಕೊಡೋದು ಮತ್ತೆ ಅದು ಮೋಸ ಮಾಡೋದು ಈ ಥರದ್ದಿಲ್ಲ. ಮತ್ತು ಅದನ್ನು ಅವರು ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅಂದರೆ ಲೋಕಾರ್ಪಣೆಗೊಂಡಿದ್ದಾವೆ. ಜೊತೆಗೆ ವಿಶೇಷವಾಗಿ ಸೇರಿರುವುದು ನಮ್ಮ ಗಂಗಾವತಿಯಿಂದ ಸಾಹಿತ್ಯಗಳ ನಾಡು ಆ ದಿಸೆಯಲ್ಲಿ ಇವತ್ತು ಕಾರ್ಯ ನಡೀಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಅನೇಕ ಹಿರಿಯ ಸಾಹಿತಿಗಳಿದ್ದಾರೆ. ನಾನು ಹೇಳಿದ್ದಲ್ಲ, ನಾನು ಸಾಹಿತ್ಯನೂ ಅಲ್ಲ, ಏನು ಲೆಕ್ಚರರು ಅಲ್ಲ. ಸಾಹಿತ್ಯ ಲೆಕ್ಚರರ್ ಕನಿಷ್ಠ ಅವರಿಗೆ ಮಿನಿಮಮ್ ಒಂದು ಟೈಮ್ ಇರ್ತದೆ, 45 ನಿಮಿಷ ಕೊಡಬೇಕ್ರಿ ಅಂತ. ಆದ ಕಾರಣ ನಾನು ಹೇಳೋದಿಷ್ಟೇ, ಸಾಹಿತ್ಯಿಕ ಒಂದು ಜೀವನ ಚರಿತ್ರೆ ಅವ್ರು ಮಾಡಿದಂಥ ಒಂದು ಕಾರ್ಯ ಬಹಳ ಪವಿತ್ರವಾದದ್ದು. ನಾನು ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇರ್ತೇನೆ. ನಾವು ಸಿದ್ದೇಶ್ವರ ಸ್ವಾಮೀಜಿಯವರ ಕಾರ್ಯಕ್ರಮ ಒಂದು ತಿಂಗಳು ಗಂಗಾವತಿ ನಡೆಸಿದ್ವಿ. ಆದರೂ ನನ್ನ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಯಾರು ದೋಷ ಮಾಡ್ತಾ ಇಲ್ಲ, ನನಗೂ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಇಲ್ಲ ಅಂತ ನನಗೆ ಅನಿಸ್ತದೆ. ನಾನು ಏನಂತೀನಿ ಅಂದ್ರೆ ಪದೇ ಪದೇ ಹೇಳ್ತಾ ಇರ್ತೀವಿ, ನಾವು ರಾಜಕಾರಣಿಗಳಿದ್ರು ಸಹಿತ ನಾವು 10 ಗಂಟೆ ಆದರೆ 10 ಗಂಟೆ 15 ಮಿನಿಟ್ ತನಕ ನೋಡೋಣ, 11 ಗಂಟೆ ಆದರೆ 11 ಗಂಟೆ 15 ಮಿನಿಟ್ ತನಕ ನೋಡೋಣ. ಆದ್ರೆ ಆ ಭಾವನೆಯನ್ನು ನಾವು ಬದಲಾವಣೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆಯವರಿಗೆ ಸ್ವಲ್ಪ ಕಷ್ಟ ಆಗ್ತಾರೆ ಅಂತ ಮಾತನ್ನು ಮುಖ್ಯವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ.
ಜೊತೆ ಒಂದು ಮಾತನ್ನು ಹೇಳುವುದಾದ್ರೆ, ಇಡೀ ಜಿಲ್ಲೆಯಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮಗಳು ನಡೀತಾ ಇರೋದು ಗಂಗಾವತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಗಂಗಾವತಿಯಲ್ಲಿ ನಡೀತಾ ಇದ್ದೇವೆ ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ನಮಗೂ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಅಖಿಲ ಭಾರತ 78ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಇಡೀ ರಾಜ್ಯದಲ್ಲಿ ಅದ್ದೂರಿಯಾಗಿ ಮಾಡಿದಂತಹ ಕೀರ್ತಿ ನಮ್ಮ ಗಂಗಾವತಿ ಜನರಿಗಿದೆ ಅನ್ನುವಂಥ ಮಾತನ್ನು ಸಹಿತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸಾಹಿತ್ಯ ಸಮ್ಮೇಳನ ಹೆಂಗಂದ್ರ ಗಂಗಾವತಿಯಲ್ಲಿ ನೋಡಿ ನೀವು ತಾಲೂಕಾ ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾರ, ಜಿಲ್ಲಾ ಸಮ್ಮೇಳನ ಮಾಡಿದ್ರೆ ರಾಜ್ಯ ಮಟ್ಟದಲ್ಲಿ ಮಾಡ್ತಾರ. ಅಂದ್ರೆ ಒಂದು ಸಾಹಿತ್ಯಿಕವಾಗಿ ಚಿಂತನೆ ಮಾಡುವಂತ ಶಕ್ತಿ ನಮ್ಮ ಗಂಗಾವತಿ ನಗರದ ಜನರಲ್ಲಿ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಸಾಹಿತ್ಯ ಕ್ಷೇತ್ರ ಇದೊಂದು ಬಹಳ ಪವಿತ್ರವಾದಂಥ ಕ್ಷೇತ್ರ. ಇವತ್ತು ಏನು ಕೃತಿಗಳ ಲೋಕಾರ್ಪಣೆ ಆಗಿದೆ, ಕೃತಿಗಳು ನಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡ್ತದೆ. ನಮ್ಮ ರಾಷ್ಟ್ರದ, ರಾಜ್ಯದ, ನಮ್ಮ ಗ್ರಾಮದ ಇತಿಹಾಸವನ್ನು ಹೇಳುವಂತ ಕಾರ್ಯವನ್ನು ಸಹಿತ ಕೃತಿಗಳು ಮಾಡ್ತವೆ. ಸಾಹಿತ್ಯ ಅನೇಕ ಹಿರಿಯ ಸಾಹಿತ್ಯಗಳನ್ನು ಓದಂತ ಏನು ನಡೆದು ಹೋದಂತ ನಮ್ಮ ಕನ್ನಡ ನಾಡು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ವಿಶೇಷವಾಗಿ ಸಹೋದರಿ ಶ್ರೀಮತಿ ಜಯತೀರ್ಥ ಶರಣಪ್ಪ ಅಕ್ಕಂಡಿಯವರು ವಿಶೇಷವಾಗಿ 2 ಕೃತಿಗಳನ್ನು ರಚನೆ ಮಾಡುವುದರ ಮುಖಾಂತರ ಇವತ್ತು ಸಾಹಿತ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ನೀಡುವಂತ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ಹೇಳುವುದರ ಜೊತೆಗೆ ಸಾಹಿತ್ಯ ಕ್ಷೇತ್ರ ನೋಡಿ, ಸಾಹಿತ್ಯಗಳಲ್ಲಿ ನಾನು ಪದೇ ಪದೇ ಹೇಳುವುದಂದ್ರೆ ಇದು ಇಡೀ ಜಿಲ್ಲೆಯಲ್ಲಿ ನೋಡಿ, ನಾನು ನಮ್ಮ ಆತ್ಮೀಯರಾದ ಮಾನ್ಯ ಬಿ ಪ್ರಾಣೇಶ್ ಅವರು ಮಾತಾಡ್ತಾ ಇದ್ವಿ, ಸಾಹಿತ್ಯ ಕ್ಷೇತ್ರ ಬಂದ್ಕೂಳೆ ಹೆಚ್ಚಿನ ಕಾರ್ಯಗಳು ನಡೀತಾ ಇರೋದು ನಮ್ಮ ಗಂಗಾವತಿಯಲ್ಲಿ ಅನ್ನುವಂಥ ಮಾತನ್ನು ಸಹಿತ ಬಹಳ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೃತಿಗಳನ್ನ ಓದುವುದ್ರ ಜೊತೆಗೆ ಆ ಕೃತಿಗಳಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನೋಡ್ತಾ ಇರ್ತೀವಿ ನಾವು ನಮ್ಮ ಜೀವನದ ಶೈಲಿ, ಗ್ರಾಮಗಳ ಇತಿಹಾಸ ಜೊತೆಗೆ ನಮ್ಮ ಒಂದು ನಡತೆಯನ್ನು ಸಹಿತ ಹಾವು ಹಕ್ಕಿಯಾಗಿದ್ದರೂ ರೆಕ್ಕೆ ಕಟ್ಟಿಕೊಂಡು ಮುಟ್ಟಲು ಪ್ರಯತ್ನಿಸುತ್ತಿದ್ದೆ ಗೆಳತಿ. ನೀ ಹಿಮಾಲಯವಾಗಿದ್ದರೂ ತಪಸ್ಸಿಗೆ ಕುಳಿತು ತಬ್ಬಿಕೊಳ್ಳುತ್ತಿದ್ದೆ ಗೆಳತಿ. ನೀ ನದಿಯಾಗಿದ್ದರೂ ನಾ ಝರಿಯಾಗಿ ನಿನ್ನ ಸೇರುತ್ತಿದ್ದೆ ಗೆಳತಿ. ನೀ ಮಾನವಳಾಗಿ ಹುಟ್ಟಿ ತಪ್ಪು ಮಾಡಿದಿ, ಕರೋನಾ ಆರ್ಭಟದಲ್ಲಿ ನಾನು ನಿನ್ನ ಸರಿಯವರಿಲ್ಲ ಗೆಳತಿ. ಕ್ಷಮಿಸಿಬಿಡು ಗೆಳತಿ, ಕ್ಷಮಿಸಿಬಿಡು ಗೆಳತಿ. ಹೋಟೆಲ್ ಬಿಸಿನೆಸ್ ಕಂಡಲ್ಲೆಲ್ಲ ಮಾಡೋರಿದ್ದಾರೆ, ತಮ್ಮ ಮಾಡ್ಕೊಂಡವ್ರಿಲ್ಲ. ವೈವಿಧ್ಯಮಯ ನಗರ ಇದು. ನನಗೆ ಅನಿಸ್ತದೆ, ನಾನು ಬೆಂಗಳೂರು ಬಿಟ್ಟಿದ್ದಾರೆ, ಬೆಂಗಳೂರು ಗಂಗಾವತಿ ಆದದ್ದು ಬಹಳ ಒಳ್ಳೆಯದಪ್ಪ. ಬಹುಶಃ ಇವರಷ್ಟು ಕಾರ್ಯಕ್ರಮಗಳು ಎದು ನಡೆಯೋದು ಧಾರವಾಡದಲ್ಲಿ ಸಹಿತ ಇಲ್ಲ. ಧಾರವಾಡದಾಗ ಒಬ್ಬರು ಕಂಡು ಒಬ್ಬರಿಗೆ ಆಗೋದಿಲ್ಲ. ಆ ಕವಿದು ಪುಸ್ತಕ ಬಿಡುಗಡೆ ಬಾರಪ್ಪ ಅಂದ್ರೆ ನಾನು ಬಂದಾಗ ಅವ ಬಂದಿದ್ನ, ನಾನು ಯಾಕೆ ಬರ್ದೆ ಅಂತ. ಇಲ್ಲೋಡಿಲ್ಲ ಅನೇಕ ಜನ ಕವಿಗಳು ಇವತ್ತು ಹೊಸ ಕವಿಯಲ್ಲಿ ಬರತಕ್ಕಂಥ ಪುಸ್ತಕ ಬಿಡುಗಡೆ ಬಂದ. ಸಣ್ಣಪ್ಪ ಮೆಟ್ಟೆಯವರು, ಕುಮಾರವರು ಇರ್ಬೋದು, ರಾಜಿಯವರು ಇರ್ಬೋದು. ಇಲ್ಲಿ ಒಂದು ಸೌಲಭ್ಯ ಇರ್ತದೆ. ನಾನು ಯಾಕೆ ಬರಲಿ ಅಂತಿಲ್ಲ, ನಾನು ಯಾಕೆ ಬರ್ಬೇಕು ಅಂತಿಲ್ಲ. ನಾನಂತೂ ಊರಾಗಿದ್ದೆ ಅಂದ್ರೆ ನನ್ನ ಹೆಸರು ಇರಲಿ ಬಿಡಲಿ ಓದ್ಕೊಂಡಿರ್ತೀನಿ. ಯಾಕಂದ್ರೆ ದಿನ ಒಂದೆರಡು ಮಾತು ಸಾಹಿತ್ಯದ ಕಿಡಿ ಬೀಳಲಿಲ್ಲ ಅಂದ್ರೆ ಮುಂದೆ ನಾನು ಆಗಲಿಲ್ಲ. ಯಾಕಂದ್ರೆ ನಮ್ಮ ವೃತ್ತಿ ಅದೇ. ಯಾವ ಮನುಷ್ಯ ಒಂದು ಉದ್ಯೋಗವನ್ನು ಆರಿಸ್ಕೊಂಡಿರ್ತಾನೆ ತನ್ನ ಅಭಿರುಚಿಗೆ ಅನುಗುಣವಾಗಿ, ಅದು ಕೇವಲ ತನ್ನೊಂದೇ ಆಗಿರಬಾರ್ದು, ಎಲ್ಲರದ್ದು ಆಗಿರುತ್ತೆ. ಇವತ್ತಿನ ಈ ಕಾರ್ಯಕ್ರಮ ನಿಜಕ್ಕೂ ಒಂದು ಹೊಸತನ. ನೋಡಿ, ಹೆಣ್ಮಕ್ಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ, ಗಂಡಸರು ಕೂಡ ಅದೇ ಸಂಖ್ಯೆಯಲ್ಲಿ ಇದ್ದೀವಿ. ಸಾಯಂಕಾಲ ಆಗಿದ್ರೆ ಭಾಳ ಚಲೋ ಇದ್ದಿರು ಅಂತ ಅನೇಕರು ಮಾತಾಡ್ಕೊಳ್ತಾ ಇದ್ದಾರೆ. ನಾನು ಕರ್ಣವರು, ಚಂದ್ರಸೇವರು ಫಸ್ಟ್ ಬಂದು ಕೂತ್ಬಿಟ್ಟಿದ್ದೆ. ಫಸ್ಟ್ ಕರ್ಣವರ ಬಂದು ಕನ್ನಡ ಸಾಹಿತ್ಯಕ್ಕೆ ನೀ ಸಾರ, ಮತ್ತೊಂದು ವೃತ್ತಿ ಭಾರ, ನೀಲ್ಲದೆ ಕನ್ನಡಿಗರಿಗೆ ಬೋಡ, ನೀವೊಂದು ಕನ್ನಡಾಂಬೆಗೆ ಕಟ್ಟು ನಿತ್ಯೋತ್ಸವ ಮತ್ತೊಂದು ಹಾರ, ನಿಸಾರ. ಹೀಗೆ ಬಹಳಷ್ಟು ಚೆನ್ನಾಗಿ ಓದಬೇಕು. ಪ್ರಾರಂಭದಲ್ಲಿ ಹನಿ ಹನಿ ಎನ್ನುತ್ತಿದ್ದವನು ಈಗ ಮನಿ ಮನಿ ಎಂದು ಹಲುತ್ತಿದ್ದಾರೆ. ಪ್ರಯಾಣದಲ್ಲಿ ಸಿಕ್ಕಿರುವ ಸಹಯಾತ್ರಿಗಳಾಗಿ ಕಂಗುದಾಣ ತಪ್ಪುವರಿಗೂ ಹಂಚಿಕೊಳ್ಳುವ ಸುಖದುಃಖಗಳನ್ನು ಸಮನಾಗಿ ಪ್ರಯಾಣ ಆಗಿದ್ದಾಗ ಇದೊಂದು ಒಳ್ಳೆಯ ಸೂಚನೆ. ಯಾಕಂದ್ರೆ ನಾವೆಲ್ಲ ಹಾಸ್ಯ ಕವನ ಬರೆಯುವಾಗ ನಮ್ಮವ್ವ ಮನೆ ಬಿಟ್ಟು ಬರೋದು ಇರಬಾರ್ದು. ನಾನು ಗಣಪತಿ ಗುಡಿಯಾಗ, ರಾಮದೇವ್ರ ಗುಡಿ ಕಟ್ಟಿನಾಗ, ಮಲ್ಲಿಕಾರ್ಜುನ ಕಲ್ಲು ಮಟ್ಟಿದಾಗ ನಂದು ಅವ ಹೋಗ್ಯಾನ ಅಂತಂದ್ರೆ ನಮ್ದು ದುಡ್ಡಿನ ಲಕ್ಷ್ಮಣರಾವ್ ಹೋಗಕ್ಕೆ ಸಾಧ್ಯ ಇಲ್ಲ.
ಆ ಮಟ್ಟಕ್ಕೆ ನೀವು ಬೆಳೆದಾಗ ಅವ್ರನ್ನ ಹುಡ್ಕೊಂಡ್ಬರ್ತಾರೆ. ಅದು ಭಾಳ ಜನ ನಾನು ಓದಂಗಿಲ್ಲ ರೀ, ಆದ್ರೂ ಬರೀತೀನಿ ಅಂದ್ರೆ ಅವರಂತ ಬಂಡ ಧೈರ್ಯ ಜಗತ್ತಿನ ಇದ್ದಾರೆ. ಏನೂ ಇಲ್ಲ ಬಿಸ್ನೆಸ್ ಮಾಡೋವಂದ್ರೆ ಅವನ. ಅದಕ್ಕೆ ದಯವಿಟ್ಟು ಕವಿಗಳಿಗೆ ನಾನು ಹೇಳೋದಿಷ್ಟೇ, ಓದಿ 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 ಭಾಳ ಓದಿದ್ರಿ ಅಂದ್ರೆ ನೀವೇನನ್ನು ಬರೆಯೋದು. ಯಾಕಂದ್ರೆ ಅಷ್ಟು ಭಾಳ ಇರ್ತೈತೆ ಕನ್ನಡ ಸಾಹಿತ್ಯ, ಓದೋದು ಭಾಳ. ನಾನು 7 ಪುಸ್ತಕ ಬರೆದೆ. ಆಮೇಲೆ ಹೊಸ ಲೋಕಕ್ಕೆ ಹೋದೆ. ನಾನು ಬೆಂಗಳೂರು ಮೈಸೂರು ಕಡೆ ಕಾರ್ಯಕ್ರಮಗಳು ಹೋದಾಗ ಅಲ್ಲಿ ಜನ ಬರೆದದ್ದು ನೋಡಿ ನನ್ನ ಪುಸ್ತಕ ನಾನು ಮುಚ್ಚಿಟ್ಟು ಏನೂ ಅಲ್ಲ. ನಾನು ಒಬ್ಬ ಪುಸ್ತಕ ಬರೆದ್ರೆ ಯಾರು ನಂಬಂಗಿಲ್ಲ. ಇಲ್ಲೆಲ್ಲ ಮಾರ್ಕೆಟ್ನಾಗಿಲ್ಲ, ಬಿಡೋದ ಜಾಸ್ತಿ ಅಲ್ಲ. ಕೇವಲ ಅನುಭವ, ಈ ಊರಿನ ಘಟನೆಗಳನ್ನೇ ಆಧರಿಸಿದಂಥ ಪುಸ್ತಕ. ಆದರೆ ಅವರು ಓದಿನ ಬೆಳಕು ದೀಪಗಳು ಅನ್ನೋ ಕೃತಿಯಲ್ಲಿದೆ. ಶೀರ್ಷಿಕೆ ಹೆಸರು ವಯೋವೃದ್ಧ. ಯುವತಿ ಯೌವನದ ಗುಂಗಿನಲ್ಲಿ ವಯೋವೃದ್ಧರೆಂದು ಕೀಳಾಗಿ ಕಾಣಬೇಡ. ಯುವತಿ ಯೌವನದ ಗುಂಗಿನಲ್ಲಿ ವಯೋವೃದ್ಧರೆಂದು ಕೀಳಾಗಿ ಕಾಣಬೇಡ. ನೀನು ಕೂಡ ಸತ್ಯ ಸಾಲಿನಲ್ಲಿ ನಿಂತಿರುವುದನ್ನು ಮರೆಯಬೇಡ. ಚಪ್ಪಾಳೆ. ನಾ ಏನೇ ಒಂದು ಚಪ್ಪಾಳೆ ತಪ್ಪು ನನಗಾಗಿಲ್ಲ, ಲೇಖಕಿ ಇಲ್ಲೇ ಅದ. ಇಷ್ಟೆಲ್ಲ ಖರ್ಚು ಮಾಡುವ ಕಾರ್ಯಕ್ರಮ ಇಂಥ ಕಾಮಗಳು ಸಾಕಷ್ಟಿದೆ. ಶ್ರಾವಣ ನೋಡು, ಶ್ರಾವಣ ಬಂದರೆ ಕಾಣಸಿಗುತ್ತಾರೆ ಗಡ್ಡದಾರಿಗಳು. ಶ್ರಾವಣ ಬಂದರೆ ಕಾಣಸಿಗುತ್ತಾರೆ ಗಡ್ಡದಾರಿಗಳು. ಶ್ರಾವಣ ಮುಗಿದ ನಂತರ ಕಾಣಿಸುತ್ತವೆ ಅವರಿಗೆ ಬರೀ ಅಡ್ಡದಾರಿಗಳು. ನಾನು ಯಾವಾಗಲೂ ಶ್ರಾವಣ